ಇನ್ನು ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ 16ನೇ ಬಾರಿಯ ಬಜೆಟ್ ಅನ್ನು ಮಂಡಿಸಿದರು. ದಾಖಲೆ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಕೇಸರಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಸಾಬರ ವಿಕಾಸ ಬೇರೆದವ್ರ ವಿಕಾಸ ಮಾಡಿ ನಾವು ಸಾಬರ ವಿಕಾಸ ಮಾಡ್ಬಾರ್ದು. ಬೇರೆದವ್ರಿಗೆ ಅನ್ಯಾಯ ಮಾಡ್ತಿದ್ರಿ ನೀವು. ಚಿನ್ನ ಆತ್ಮನೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಮುಸ್ಲಿಮ್ಸ್ ನ ಬೈಯೋದೇ ಅವ್ರ ಕೆಲಸ. ಈ ತರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹಲಾಲ್ ಬಜೆಟ್ ಮಾದರಿ ಬಜೆಟ್ ಫೈಟ್. ಎರಡ್ 2025-26ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಯಾಗಿದೆ. ಕಾಂಗ್ರೆಸ್ ನಾಯಕರು ಇದು ದೇಶಕ್ಕೆ ಮಾದರಿ ಬಜೆಟ್ ಅಂತ ಬೆಂತಟ್ಕೊಳ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಮೇಲೆ ಬೆಂಕಿ ಉಗುಳ್ತಾ ಇರೋ ಬಿಜೆಪಿ ಕಲಿಗಳು ಇದು ದೇಶಕ್ಕೆ ಮಾದರಿಯಲ್ಲ, ಪಾಕಿಸ್ತಾನದ ಬಜೆಟ್ ಅಂತ ಹೌಹಾರ್ತಿದ್ದಾರೆ. ಯಾಕೆಂದ್ರೆ ಬಜೆಟ್ ನಲ್ಲಿ ಮುಸ್ಲಿಮರಿಗೆ 4,500 ಕೋಟಿ ಮೀಸಲಿಟ್ಟಿದ್ದೆ ಈ ಮಹಾಯುದ್ಧಕ್ಕೆ ಕಾರಣವಾಗಿದೆ. ನಿನ್ನೆ ಏನ್ ಬಜೆಟ್ ಇದೆ, ಬಜೆಟ್ ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ. ಉತ್ತಮವಾದಂತಹ ಬಜೆಟ್. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ ಪ್ರಹ್ಲಾದ್ ಜೋಶಿ ಎಲ್ಲವನ್ನೂ ಮುಸ್ಲಿಮರಿಗೆ ಮೀಸಲಿಟ್ಟಿದ್ದೀರಿ, ಇದೇನು ಪಾಕಿಸ್ತಾನನ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಡಿಚ್ಚಿ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಮುಸ್ಲಿಮರನ್ನ ಬೈಯೋದೇ ಅವರ ಕೆಲಸ ಎಂದಿದ್ದಾರೆ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವರ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ. ಪಾಕಿಸ್ತಾನ ಏನಿದೆ ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರ? ಸಾಬರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ, ನಾವು ಸಾಬರ ವಿಕಾಸ ಮಾಡ್ಬಾರ್ದು. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಅಲ್ಲ ಪಾಪ ಜೋಶಿ ಅವ್ರಿಗೆ ಪಾಪ ಇನ್ನೇನು ಮಾತಾಡೋಕ್ಕಾಗ್ತದೆ? ಮುಸ್ಲಿಮ್ಸ್ನ ಬೈಯೋದೇ ಅವ್ರ ಕೆಲಸ. ಅವರು ಏನಪ್ಪ ಅಂತಂದರೆ ನಾವು ಹಿಂದೂಗಳು, ನಾವು ಮುಂದು, ನಾವು ಹಿಂದೂ ಮುಸ್ಲಿಮ್ರು ಕ್ರೈಸ್ತರು ಲಿಂಗಾಯತರು ಒಕ್ಕಲಿಗರು ಪರಿಶಿಷ್ಟ ಜಾತಿ ಬ್ರಾಹ್ಮಣರು ತಳವಾರರು ನಾವೆಲ್ಲ ಒಂದು ಅಂತೀವಿ ಅಷ್ಟೇ. ನಮಗೆ ನಾವು ಎಲ್ಲರೂ ಬೇಕು, ಅವ್ರಿಗೆ ಬರೀ ಒಂದು ಬೇಕು. ಇನ್ನು ಇದೇನ್ ಮುಸ್ಲಿಂ ಲೀಗ್ ಬಜೆಟೋ ಕರ್ನಾಟಕ ಬಜೆಟೋ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಎಂಬಿ ಪಾಟೀಲ್ ನಾವು ಎಲ್ಲಾ ಸಮುದಾಯಕ್ಕೂ ಬಜೆಟ್ ನಲ್ಲಿ ಕೊಟ್ಟಿದ್ದೀವಿ, ನಿಮಗೆ ಬರೀ ಮುಸ್ಲಿಮರೇ ಕಾಣ್ತಾರೆ ಅಂತ ತಿವಿದಿದ್ದಾರೆ. ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ITI ಸ್ಥಾಪನೆ ಯಾಕೆ ಪಾಕಿಸ್ತಾನ ಕೊಟ್ಟು ಸಾಕಾಗಿಲ್ವಾ? AICC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಇದು ಕಾಂಗ್ರೆಸ್ ಬಜೆಟೋ ಮುಸ್ಲಿಂ ಲೀಗ್ ಬಜೆಟೋ? ಬಹುಶಃ ಜಿನ್ನ ಆತ್ಮ ಭಾಳ ಖುಷಿ ಪಡ್ತಿರ್ಬೋದು, ಅಥವಾ ಜಿನ್ನ ಆತ್ಮನೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸಿದ್ದರಾಮಯ್ಯನವರಿಗೆ. ಬರೀ ಮುಸ್ಲಿಮ್ದೇ ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಆ ಹಳದಿ ಕಣ್ಣುಗಳದಾವ, ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದೇಕೆ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ತೇಜಸ್ವಿ ಸೂರ್ಯ ನೀಡಿದ್ದ ಪಂಕ್ಚರ್ ಹೇಳಿಕೆ ನೆನಪಿಸಿದ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಇಮಾಮ್ಗಳು ಯಾರಿರ್ತಾರೆ ಅವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾ ಇದೆ ಈ ಸರ್ಕಾರ ಈ ಬಜೆಟ್ ನಂತರ. ಅದೇ ನಮ್ಮ ಮಂದಿರಗಳಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ ಕೇವಲ 2,000 ರೂಪಾಯಿ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಬೇಜಾರು ಆಗೇ ಆಗುತ್ತೆ. ತೇಜಸ್ವಿ ಸೂರ್ಯ ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ ಪಂಚರ್ ಹಾಕೊಂಡಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾಯಿದ್ರು. ಅದಕ್ಕೆ ಅವ್ರಿಗೂ ಅರ್ಥ ಆಗಬೇಕಲ್ಲ, ಅಲ್ಲೂ ಭಾಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂಥೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾತಿ ಇಟ್ಟಿದ್ದೇವೆ, ಹಂಗೆ ಅವರು ಕೂಡ ಒಂದು 4% ಮೀಸಲು ಇಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮೋದಿಯೇ ಹೇಳ್ತಾರೆ. ಬಿಜೆಪಿಯವರು ಅದನ್ನ ಬಾಯಿಪಾಠ ಮಾಡ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಲಹೆ ನೀಡಿ ಕಾಲೆಳೆದಿದ್ದಾರೆ. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಬಜೆಟ್ ಟೀಕಿಸ್ತಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ನೋಡಿ, ರಾಜಕಾರಣಕ್ಕೋಸ್ಕರ ಟೀಕೆ ಮಾಡಬಹುದು, ಆದರೆ ಅವರು ಈ ರೀತಿ ಸಾಬರ್ ಬಜೆಟ್ ಆ ಬಜೆಟ್ ಈ ತರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದನ್ನ ಇನ್ನೊಮ್ಮೆ ಅವರಿಗೆ ಬಾಯ್ಪಾಠ ಮಾಡಲಿಕ್ಕೆ ಹೇಳಿ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿ ಹಲವು ನೀರಾವರಿ ಯೋಜನೆಗಳಿಗೆ ನಯಾ ಪೈಸೆ ಕೊಟ್ಟಿಲ್ಲ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ.
ಇದಕ್ಕೂ ಉತ್ತರಿಸಿರೋ ಎಂಬಿ ಪಾಟೀಲ್, ಮುಳುಗಡೆಯಾಗುವ 70,000 ಎಕರೆ ಭೂಮಿ ತೆಗೆದುಕೊಳ್ತೀವಿ, ವರ್ಕೌಟ್ ಮಾಡ್ತಿದ್ದೇವೆ, ಅವಶ್ಯಕತೆ ಬಿದ್ದಾಗ ಹಣ ಮೀಸಲಿಡ್ತೀವಿ ಎಂದಿದ್ದಾರೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ, ಕೃಷ್ಣಾ ಯೋಜನೆ ಪ್ರಸ್ತಾಪ, 1 ಪೈಸೆ ಬಜೆಟ್ ಇಟ್ಟಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಕಣಿವೆ, ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ. ಅದನ್ನು ವರ್ಕೌಟ್ ಮಾಡಿ ಇವತ್ತೊಂದು ದಿವಸ ಇನ್ನೂ ಅದು ಏನು ಸಂಧಾನದ ರೇಟು ಫಿಕ್ಸ್ ಆಗಿಲ್ಲ. ಈಗ ಅದು ಫಿಕ್ಸ್ ಆಗಲಾರ್ದೆ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ. ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ. ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ 70,000 ಎಕರೆಗಳನ್ನ. ಇದೆಲ್ಲದರ ಮಧ್ಯೆ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೈಯಲ್ಲಿ ತಟ್ಟೆ, ಪಾತ್ರೆ ಹಿಡಿದು ನಾಮ ಹಾಕೊಂಡು ಅಲ್ಪಸಂಖ್ಯಾತರ ಬಜೆಟ್ ಹಲಾಲ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.